ಎಲ್ಲರಿಗೂ ನಮಸ್ಕಾರ. CK Angry Food ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ಮುಂಬೈ ವಡಾಪಾವ್ ನೀವು ಮನೆಯಲ್ಲೇ ಯಾವ ರೀತಿ ರುಚಿಕರವಾಗಿ ಮಾಡ್ಕೋಬೋದು ಅಂತ ನಾನು ತೋರಿಸ್ಕೊಡ್ತೀನಿ. ಟ್ರೈ ಮಾಡಿ ಒಂದ್ಸಲಿ. ಹಾಗೆ ಹೊಸ್ದಾಗಿ ನೋಡ್ತಿರೋರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ, ಮೊದಲು ಅದಕ್ಕೆ ಆಲೂಗಡ್ಡೆ ಬೋಂಡ, ಫ್ರೈ ಮಾಡಿರೋ ಹಸಿಮೆಣ್ಸಿನ್ಕಾಯಿ, ಆಮೇಲೆ ಪಾವು, ಆಮೇಲೆ ಇದು ಹಸಿಮೆಣ್ಸಿನ್ಕಾಯಿ ಚಟ್ನಿ, ಆಮೇಲೆ ಚಟ್ನಿ ಪುಡಿ. ಈಗ ಮೊದಲು ಆಲೂಗಡ್ಡೆ ಬೋಂಡ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಒಂದು ಬಟ್ಲೆಗೆ 1 ಕಪ್ ಕಡಲೆ ಹಿಟ್ಟು, ಆಮೇಲೆ 1/4 ಕಪ್ ಅಕ್ಕಿ ಹಿಟ್ಟು, ಆಮೇಲೆ ರುಚಿಗೆ ಸ್ವಲ್ಪ ಖಾರದ ಪುಡಿ, ಆಮೇಲೆ ಚೂರು ಉಪ್ಪು, ಆಮೇಲೆ ಅಜ್ವೈನ್. ಇದು ನಿಮಗೆ ಅಜ್ವೈನ್ ಸಿಗುತ್ತೆ ಅಂಗಡೀಲಿ. ಈ ಥರ ಚೆನ್ನಾಗಿ ಉಜ್ಬಿಟ್ಟೆ ಹಾಕ್ಕೊಳ್ಳಿ. ಇದು ಹಾಕಿದ್ರೇ ನಿಮಗೆ ಆಲೂಗಡ್ಡೆ ಬೋಂಡ ಸ್ವಲ್ಪ ಟೇಸ್ಟಿಯಾಗಿ ಬರೋದು. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಒಂದ್ಸಲಿ. ಖಾರದ ಪುಡಿ, ಉಪ್ಪು ಎಲ್ಲ ಹಿಟ್ಟಿಗೆ ನೀಟಾಗಿ ಮಿಕ್ಸ್ ಆಗಬೇಕು. ಈಗ ನೀರು ನೋಡ್ಕೊಂಡು ಹಾಕಿ. ಒಂದೇ ಸಲ ಜಾಸ್ತಿ ನೀರು ಹಾಕಬೇಡಿ. ಹಿಟ್ಟು ಗಟ್ಟಿ ಇರಬೇಕು ಬೋಂಡಾಗೆ. ನೋಡಿ, ಈ ಥರ ಚೆನ್ನಾಗಿ ಬೀಟ್ ಮಾಡಿ. ಆವಾಗ ನಿಮಗೆ ಹಿಟ್ಟಲ್ಲಿ ಗಂಟಿರೋದಿಲ್ಲ. ಗಂಟಿಲ್ದಂಗೆ ಕಲಿಸ್ಬೇಕು. ಈಗ ಇದನ್ನು ನೀಟಾಗಿ ಕಲಿಸ್ಕೊತೀನಿ. ನೋಡಿ, ಅದಕ್ಕೆ ಕಲಿಸ್ಬೇಕು ಹಿಟ್ಟನ್ನ. ಈಗ ಹಸಿಮೆಣ್ಸಿನ್ಕಾಯಿ ಚಟ್ನಿ ಹೆಂಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ನೋಡಿ, 2 ಹಸಿಮೆಣ್ಸಿನ್ಕಾಯಿ, ಒಂದು ಸ್ವಲ್ಪ ಪುದೀನ ಮತ್ತು ಕೊತ್ತಂಬರಿ ಸೊಪ್ಪು, ಆಮೇಲೆ ಒಂಚೂರು ಜೀರಿಗೆ, ಆಮೇಲೆ ಚೂರು ಉಪ್ಪು. ಈಗ ಇದನ್ನು ನೈಸಾಗಿ ರುಬ್ಕೊಳ್ಳಿ. ಈಗ ಒಂದು ಬಾಣಲಿಗೆ ಸ್ವಲ್ಪ ಎಣ್ಣೆ, ಆಮೇಲೆ ಎಣ್ಣೆ ಕಾದ್ಮೇಲೆ ಸಾಸಿವೆ, ಆಮೇಲೆ ಸಣ್ಣಕ್ಕೆ ಹಚ್ಚಿರೋ ಹಸಿಮೆಣ್ಸಿನ್ಕಾಯಿ. ನಾನಿಲ್ಲಿ ಆಲೂಗಡ್ಡೆ ಪಲ್ಯ ಮಾಡ್ಕೊತಿದ್ದೀನಿ ಬೋಂಡಕ್ಕೋಸ್ಕರ. ಆಮೇಲೆ ಸಣ್ಣಗೆ ಹಚ್ಚಿರೋ ಈರುಳ್ಳಿ. ಈಗ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು ಆಯಿಲಲ್ಲಿ. ಅಲ್ಲಿ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಸ್ವಲ್ಪ ಅರಿಶಿನ ನೀವು ಹಾಕಿದ್ರೆ ಬೇಗ ಈರುಳ್ಳಿ ಫ್ರೈ ಆಗುತ್ತೆ. ಅದಕ್ಕೋಸ್ಕರ ಅರಿಶಿನ ಯೂಸ್ ಮಾಡಿ ಬೇಗ ಈರುಳ್ಳಿ ಜೊತೆ. ರುಚಿಗೆ ಈಗ ಸ್ವಲ್ಪ ಉಪ್ಪು. ಹಿಟ್ಟಲ್ಲಿ ಉಪ್ಪಿರುತ್ತೆ, ಇದರಲ್ಲಿ ನೀವು ಅದಕ್ಕೆ ಪಲ್ಯಕ್ಕೆ ನೋಡ್ಬಿಟ್ಟು ಹಾಕ್ಕೊಳ್ಳಿ ಉಪ್ಪನ್ನ. ಈಗ ಚೆನ್ನಾಗಿ ಫ್ರೈ ಆಗಿದೆ ಈರುಳ್ಳಿ. ಸ್ವಲ್ಪ ಹುಳಿಗೆ ನಿಂಬೆಹಣ್ಣು. ನಾನಿಲ್ಲಿ ಅರ್ಧ ನಿಂಬೆಹಣ್ಣು ತೊಗೊಂಡಿದ್ದೀನಿ. ಈಗ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಈಗ ನೋಡಿ, ಚೆನ್ನಾಗಿ ಫ್ರೈ ಆಗಿದೆ. ಈಗ ಮ್ಯಾಶ್ ಮಾಡಿರುವಂಥ ಆಲೂಗಡ್ಡೆ. ಈಗ ಈರುಳ್ಳಿ ಆಯಿಲ್ ಜೊತೆ ಇದು ಚೆನ್ನಾಗಿ ಮಿಕ್ಸ್ ಆಗಬೇಕು. ಅಲ್ಲಿ ತನಕ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಈ ಥರ ಮಿಕ್ಸ್ ಮಾಡ್ಕೋಬೇಕು ನೀಟಾಗೆ. ಗಂಟು ಇರಬಾರ್ದು. ಕೊನೆಗೆ ಕೊತ್ತಂಬರಿ ಸೊಪ್ಪು. ನೋಡಿ, ಇದು ಆಲೂಗಡ್ಡೆ ಪಲ್ಯ ರೆಡಿ ಆಗಿದೆ. ಈಗ ಇದನ್ನು ಆಲೂಗಡ್ಡೆ ಉಂಡೆ ಮಾಡ್ಕೋಬೇಕು. ಯಾವ ವಡಾಪಾವ್ಗೆ ಸೈಜ್ಗೆ ನಾನು ತೋರಿಸ್ತೀನಿ ಯಾವ ಸೈಜಿಗೆ ಮಾಡ್ಕೋಬೇಕು ಅಂತ. ನೋಡಿ, ಈ ಸೈಜ್ ವಡೆ ಮಾಡ್ಕೋಬೇಕು. ನೋಡಿ, ನಾನೀಗ ಎಲ್ಲನೂ ಅದೇ ಥರ ಉಂಡೆ ಮಾಡ್ಕೊಂಡಿದ್ದೀನಿ. ಈಗ ಹಿಟ್ಟಿಗೆ ಸ್ವಲ್ಪ ಸೋಡಾ. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸೋಡಾ ಹಾಕಲೇಬೇಕು, ಆವಾಗಲೇ ಬೋಂಡ ಚೆನ್ನಾಗಿ ಬರೋದು. ನೋಡಿ, ಇದೇ ಕನ್ಸಿಸ್ಟೆನ್ಸಿಲಿ ಇರಲಿ. ಈಗ ಎಣ್ಣೆ ಕಾದಿದೆ. ಅದಕ್ಕೆ ಹಿಟ್ಟನ್ನು ನೋಡಿ ಈ ಥರ ಬಿಡಿ ಫಸ್ಟು. ಇದು ಏನಕ್ಕೆ ಈ ಥರ ಬಿಟ್ಟಿದ್ದೀನಿ ಅಂತ ಇದು ಆಮೇಲೆ ಹೇಳ್ತೀನಿ, ಇದು ಏನಕ್ಕೆ ಯೂಸ್ ಮಾಡಬೇಕು ಅಂತ. ನೋಡಿ, ಬರೀ ಹಿಟ್ಟನ್ನು ಈ ಥರ ಕರ್ಕೋಬೇಕು. ಗರ್ಗರಿಯಾಗೆ ಕರ್ಕೊಳ್ಳಿ ಇದನ್ನು. ನೋಡಿ, ಇದು ಈಗ ಗರ್ಗರಿ ಆಗಿದೆ. ಇದನ್ನು ಈಗ ಒಂದು ಪ್ಲೇಟಿಗೆ ತೆಕ್ಕೊಳ್ತೀನಿ. ಈಗ ಅದೇ ಹಿಟ್ಟಿಗೆ ಆಲೂಗಡ್ಡೆ ಬೋಂಡ ಬಿಡೋಣ. ನೋಡಿ, ಈ ಥರ ನೀಟಾಗಿ ಹಾಕ್ಕೊಳ್ಳಿ. ನೋಡಿ, ಇಷ್ಟು ಗಟ್ಟಿ ಇರಬೇಕು ಹಿಟ್ಟು, ಆವಾಗಲೇ ಆಲೂಗಡ್ಡೆ ಬೋಂಡ ಚೆನ್ನಾಗಿ ಬರೋದು. ಇಲ್ಲಾಂದರೆ ಆಲೂಗಡ್ಡೆ ಎಲ್ಲ ಬಿಟ್ಕೊಂಡ್ಬಿಡುತ್ತೆ ಹೊರಗಡೆ. ಈಗ ಇದನ್ನು ಅದೇ ಎಣ್ಣೆಗೆ ಬಿಡಿ. ತುಂಬ ಚೆನ್ನಾಗಿರುತ್ತೆ. ಮನೆಯಲ್ಲೇ ನೀವು ಮಾಡ್ಕೋಬೋದು. ಸೇಮ್ ನಿಮಗೆ ಮುಂಬೈಯಲ್ಲಿ ಯಾವ ರೀತಿ ಸಿಗುತ್ತೋ ಅದೇ ಥರನೇ ನಿಮಗೆ ಸಿಗುತ್ತೆ ಇಲ್ಲಿ. ನೀವೇ ಮನೇಲಿ ಮಾಡ್ಕೋಬೋದು ರುಚಿಯಾಗಿ. ಈಗ ಇದನ್ನು ಮೀಡಿಯಮ್ ಫ್ಲೇಮಲ್ಲೇ ಫ್ರೈ ಮಾಡ್ಕೊಳ್ಳಿ.
ನೋಡಿ ಈಗ ವಡೆ ರೆಡಿ ಆಗಿದೆ. ಈಗ ಒಂದು ಬಾಣಲಿಗೆ ಸ್ವಲ್ಪ ಕಡಲೆ ಬೀಜ, ಇದು ಕೆಂಪು ಚಟ್ನಿ ಪುಡಿ ಮಾಡೋಕ್ಕೋಸ್ಕರ ಚೆನ್ನಾಗಿ ಇದನ್ನು ರೋಸ್ಟ್ ಮಾಡ್ಕೊಳ್ಳಿ. ಆಮೇಲೆ ಸ್ವಲ್ಪ ಬೆಳ್ಳುಳ್ಳಿ, ಆಮೇಲೆ ಕರಿಬೇವು ಎಲ್ಲನೂ ಈಗ ಚೆನ್ನಾಗಿ ರೋಸ್ಟ್ ಆಗಬೇಕು. ಡ್ರೈ ರೋಸ್ಟ್ ಮಾಡ್ಕೊಳ್ಳಿ, ಆಯಿಲ್ ಏನು ಯೂಸ್ ಮಾಡುವಂಗಿಲ್ಲ ಇದರಲ್ಲಿ. ನೋಡಿ ಈಗ ಚೆನ್ನಾಗಿ ರೋಸ್ಟ್ ಆಗಿದೆ. ಈಗ ಇದು ತಣ್ಣಗಾದ್ಮೇಲೆ ಮಿಕ್ಸಿಗೆ ಹಾಕ್ಕೊಳ್ಳಿ. ಈಗ ನೋಡಿ ಕರ್ದಿರೋ ಅಂಥ ಕಡಲೆ ಹಿಟ್ಟನ್ನು ಹಾಕ್ಕೊಳ್ಳಿ. ನಾನು ಹೇಳಿದ್ನಲ್ಲ ಆವಾಗಲೇ ಕರ್ದಿದ್ದು ಯಾಕೆ ಅಂತ ಹೇಳ್ತೀನಿ ಅಂತ, ಇದಕ್ಕೋಸ್ಕರ. ಈಗ ಕಾಶ್ಮೀರಿ ಚಿಲ್ಲಿ ಪೌಡರು ಕಲರ್ ಸಕ್ಕತ್ತಾಗಿ ಬರುತ್ತೆ ಅದಕ್ಕೋಸ್ಕರ. ಆಮೇಲೆ ರುಚಿಗೆ ಸ್ವಲ್ಪ ಉಪ್ಪು. ಈಗ ಇದನ್ನು ಫೈನಾಗೆ ಪೌಡ್ರ್ ಮಾಡ್ಕೋಬೇಕು, ಫುಲ್ಲು ನೈಸಾಗೆ. ನೋಡಿ ಈ ಥರ ನೈಸಾಗಿ ಪೌಡ್ರ್ ಮಾಡ್ಕೊಳ್ಳಿ. ನಿಮಗೆ ಇದೇ ಥರನೇ ನಿಮಗೆ ಕೆಂಪು ಚಟ್ನಿ ಪುಡಿ ಮಾಡೋದು. ನೋಡಿ ಈಗ ಎಲ್ಲ ಐಟಮು ರೆಡಿ ಆಗಿದೆ. ಈಗ ವಡಾಪಾವ್ ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ. ಫಸ್ಟು ಪಾವನ್ನ ಈ ಥರ ಕಟ್ ಮಾಡ್ಕೊಳ್ಳಿ. ಅದಕ್ಕೆ ಗ್ರೀನ್ ಚಿಲ್ಲಿ ಪೇಸ್ಟು, ಖಾರ ಎಷ್ಟು ಬೇಕು ನೀವು ನೋಡ್ಕೊಂಡು ಹಾಕ್ಕೊಳ್ಳಿ. ಆಮೇಲೆ ಕೆಂಪು ಚಟ್ನಿ ಪುಡಿ ತೋರಿಸಿದ್ನಲ್ಲ ಇವಾಗ, ಕಡಲೆ ಬೀಜ ಚಟ್ನಿ ಪುಡಿ, ಅದು ಅದ್ರ ಮೇಲೆ ವಡೆ. ಆಮೇಲೆ ಗ್ರೀನ್ ಚಿಲ್ಲಿ ಆಪ್ಷನಲ್ಲು. ಖಾರ ಲೈಕ್ ಮಾಡದೇ ಇರೋರು ಗ್ರೀನ್ ಚಿಲ್ಲಿ ಇಲ್ಲದೆ ಹಂಗೆ ತಿನ್ಬೋದು, ಏನು ತೊಂದರೆ ಇಲ್ಲ. ನೋಡಿ ಮುಂಬೈ ವಡಾಪಾವು ರೆಡಿಯಾಗಿದೆ. ನೀವು ಒಂದ್ಸಲಿ ಮನೇಲಿ ಮಾಡ್ಕೊಳ್ಳಿ. ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ಹೊಸ್ದಾಗಿ ನೋಡ್ತಿರೋ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತುಂಬ ಚೆನ್ನಾಗಿರುತ್ತೆ. ಹೊರಗೆ ಹೋಗಿ ತಿನ್ನೋದಕ್ಕಿಂತ ನಾವೇ ಮಾಡ್ಕೋಬೋದು. ಹೀಗೆ ನಮ್ಮ ಚಾನಲ್ನ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು.